ಬಚ್ಚಾದಿಂದ ರಾಹುಲ್ ಗಾಂಧಿ ಅವರಂತ ಬಚ್ಚಾದಿಂದ ನರೇಂದ್ರ ಮೋದಿ ಅವರು ಕಲಿಬೇಕಾದ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ, ದೇಶದ ಭಾವನೆ ಇದೆ. ಇದೆಲ್ಲ ಶೋಭಕ್ಕ ಏಕ್ದಮ್ಮು ಹಿಂಗೆ ಡೈಲಾಗ್ ಹೊಡಿತೈತಿ. ನಿಮ್ ರಾಹುಲ್ ರಜಾ ಮುಗಿಸ್ಕೊಂಡ್ ಬಂದು ಮೋದಿ ಬಗ್ಗೆ ಅದೇನೋ ಡೈಲಾಗ್ ಹೊಡೆದೈತೆ ಕಣೆ, ಅದಕ್ಕೆ ಶೋಭಕ್ಕ ರಾಂಗ್ ಆಗೈತೆ. ರಾಹುಲ್ ಮೋದಿನ ಬೈಯೋದಕ್ಕೂ ಶೋಭಕ್ಕ ಇಟ್ಟು ರಾಂಗ್ ಆಗಕ್ಕೂ ಏನ್ಲ ಸಂಬಂಧ? ಅವ್ರ ಪಾರ್ಟಿ ಲೀಡರ್ ಬೈದ್ರೆ ಯಾರು ತಾನೇ ಸುಮ್ಕಿರ್ತಾರಲ್ಲ ಅಣ್ಣ. ರಾಹುಲ್ ಇವತ್ತೇ ಫಸ್ಟ್ ಎಲ್ಲ ಬೈತಾ ಇರೋದು ಮೋದಿನ, ಅವಾಗೆಲ್ಲ ಸುಮ್ಕಿದ್ದ ಶೋಭಕ್ಕ ಈಗ ರಾಂಗ್ ಆಗೈತೆ ಅಂದ್ರೆ ಮೇಟ್ರು ಇನ್ನೆಲ್ಲೋ ರಾಂಗ್ ಐತೆ ಕಂಡ. ನೀನ್ ಹೇಳಿದ್ರು ಸರಿನೇ ಯಾಕಲ್ಲ ಅಣ್ಣ. ಯಡಿಯೂರ್ನ ಯಾರು ಬೈದ್ರೆ ಸಾಕು ಶೋಭಕ್ಕ ರೈಜ್ ಆಯ್ತಾಯ್ತು. ಆದ್ರೆ ಮೋದಿಗೆ ಯಾರು ಏನಂದ್ರು ತಲೆ ಕೆಡಿಸ್ಕೊಂಡಿದ್ದ ನಾನಂತೂ ನೋಡಿರ್ಲಿಲ್ಲ ಕಣ. ಬರೀ ಸೋಂಬರ್ಕ ಮಾತ್ರ ಕಣ ನೋಡ್ಲಿ. ಯಡಿಯೂರು ರಾಹುಲ್ಗೆ ಹೆಂಗಂದೈತೆ ಅಂತವ. ನಮ್ಮ ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಅಜ್ಜಿ ನೋಡಕ್ ಹೋಗಿದ್ರು. ಅಜ್ಜಿನ ನೋಡ್ಕೊಂಡು ಬಂದಿದ್ದೇನೆ ಅನ್ನುವಂಥ ಭಾರತಕ್ಕೆ ಬಂದ ತಕ್ಷಣ ಅವರ ರಿಯಾಕ್ಷನ್ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಬ್ಬ ದುರ್ಬಲ ಪ್ರಧಾನಿ ಅನ್ನೋ ಮಾತನ್ನು ಹೇಳಿದರು. ಈ ಹಗುರವಾದ ಮಾತುಗಳನ್ನು ಆಡೋದ್ರ ಮೂಲಕ ಇನ್ನೂ ಮೆಚ್ಯೂರಿಟಿ ಬಂದಿಲ್ಲ, ಇಷ್ಟು ವರ್ಷ ಅದು ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತದೆ. ಮೊನ್ನೆ ತನಕ ಮೋದಿ ಅಂದ್ರೆ ಒಳಗೊಳಗೆ ಉರ್ಕೊಂಬಿಟ್ಟು ಮೋದಿ ಹೇಳಿದ ಯಾವ ಕೆಲಸನೂ ಮಾಡ್ದಲ್ಲೇ ಓಡಾಡ್ತಿದ್ ಯಡಿಯೂರು ಇವತ್ತು ಮೋದಿ ಪರ ವಹಿಸ್ತೈತಿ ಅಂದ್ರೆ ಏನೋ ಒಳಗೊಟ್ಟಿರ್ಬೇಕು ಕಣ್ಲೆ. ಅಯ್ಯಯ್ಯೋ, ನಂಗೊಂದು ಡೌಟ್ ಬರ್ತೈತೆ ಕಲ್ಯಾಣ. ಯಡಿಯೂರು ಇತ್ತೀಚೆಗೆ ನನ್ನ ಬದಲು ಯಾರೇ ಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ ಬಿಜೆಪಿ ಗೆಲ್ಬೇಕು ಅಂದಿತ್ತು. ಅದ್ ಯಾಕಪ್ಪ ಅಂದ್ರೆ ಯಡಿಯೂರಿಗೆ ಸಿಎಂ ಸೀಟ ಕೊಡೋದು ಬಿಡೋದ್ರ ಬಗ್ಗೆ ಇನ್ನು ಒಳಗೊಳಗೆ ಕಿತಾಪತಿ ನಡೀತಲೇ ಅಂತ ಕಣ. ಅದಕ್ಕೆ ಯಡಿಯೂರುವೆ ಶೋಭಕ್ಕನವೇ ಆಟ ಮಾಡೋದು ಬಿಟ್ಬಿಟ್ಟು ಇದ್ದಕ್ಕಿದ್ದಂಗೆ ಮೋದಿ ಪರ ವಹಿಸ್ಕೊಂಡು ಡೈಲಾಗ್ ಹೊಡಿಯಕ್ಕೆ ಶುರು ಮಾಡವೆ. ಹಿಂಗೆಲ್ಲ ನಡೀತೈತಿ ಇಲ್ಲ ರಾಜ್ಯದಲ್ಲಿ ಪಾಲ್ಟಿಗೆ ಜೀವ ಕೊಟ್ಕೊಂಡು ಬಂದದ್ವರೆಗೆ ಯಾವ ಪಾಡ್ ತಂದಿಟ್ಟವಲ್ಲ ಹೊಟ್ಟೆ ಉರಿತದೆ ಕಣ್ಲ. ಯಡಿಯೂರಿನ ಪಾಡ್ ನೋಡಿದ್ರಿ? ಮನೆಯಲ್ಲಿ ಬಿರುಕು ಬದುಕಿಗೆ ಕೆಡಕು ಎನ್ನುವ ಈ ನೀತಿಯೋ ತಿಳಿದರೆ ಸುಖ ಶಾಂತಿ. ನೀನ್ ಹೊಟ್ಟೆ ಉರ್ಕೊಂಡೇನ್ ಮಾಡ್ತಿಲ್ಲ ಅಣ್ಣ. ಯಡಿಯೂರು ಯಾರ್ಯಾರನ್ನ ಬೀಳ್ಸಿತ್ತು ಅವಕ್ಕೆ ಜ್ಞಾನ ಇಲ್ಲ ಬಿಡು. ನೋಡಿಲಿ ಯಾವನ ನಿನ್ನಂತನು ಇರೋದೊಂದು ಸಾಲದಲ್ಲೇ ಇನ್ನೊಂದು ಗಾಡಿ ಮೇಂಟೈನ್ ಮಾಡಕ್ ಹೋಗಿ ಪಂಚರ್ ಆಗ್ಬಿಟ್ಟವನೆ. ಅಯ್ಯಯ್ಯೋ, ಒಂದು ಗಾಡಿ ಬೋರ್ರಿಗೆ ಬಂದ್ಮೇಲೆ ಇನ್ನೊಂದು ಗಾಡಿ ತಗೊಳ್ಳೇಬೇಕಲ್ವೇನ ಬಿಗ್ನೇಜಿ? ಅದಕ್ಕೆ ಯಾಕೆ ಹಿಂಗ್ ಗುನ್ನ ಹೊಡಿತಾವ್ರಿ? ಬೋರಿಂಗ್ ಬಂದ್ರೆ ಬೇರೆ ಗಾಡಿ ಬೇಕಲ್ಲ ಅಣ್ಣ. ಒತ್ತಿ ನೀನ್ ಎಂಟ್ರ ಫೋನ್ ನಂಬರ್ ಕೊಡಿಲಿ, ಹಿಂಗಂತ ಹೇಳ್ಬಿಡ್ತೀನಿ. ಅಯ್ಯಲೇ, ನಾನು ಲೋಕ ರೂಢಿ ಹೇಳ್ದೆ ಕಣಪ್ಪ. ಈ ಪಾಯಿಂಟು ನಮ್ಮ ಮನೇಲಿ ಇಲ್ಲೇ ಕಣ್ಲೆ. ನಮ್ಮ ಮನೇಲಿ ಬೋರಿಗೆ ಬಂದಿರೋ ಎಂಜಿನ್ ಅಂದ್ರೆ ನಾನೇ. ನನ್ನ ಬಿಡ್ಬಿಡ್ಲೆ ಈಗ. ಶಿವನಿ ಶಂಭುಲಿಂಗ.